ಎಲ್ಲರಿಗೂ ನಮಸ್ಕಾರ. ನಿನ್ನೆ ಅಂದರೆ ಆಗಸ್ಟ್ 20ನೇ ತಾರೀಕು ಕರ್ನಾಟಕ ಕಂಡ ಅತ್ಯಂತ ಧೀಮಂತ ನಾಯಕ, ಮಹಾನಾಯಕ ಶ್ರೀ ದೇವರಾಜ್ ಅರಸು ಅವರ 110ನೇ ಜನ್ಮದಿನನ ರಾಜ್ಯಾದ್ಯಂತ ನಾವೆಲ್ಲ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರ ಬಗ್ಗೆ, ಅವರು ಮಾಡಿದಂಥ ಸಾಧನೆ ಬಗ್ಗೆ, ಹಾಗೇನೆ ಅವರು ಆಗ ಕೈಗೊಂಡಂಥ ನಿರ್ಧಾರಗಳು ಯಾಕೆ ಇವತ್ತು ಬಹಳ ಪ್ರಸ್ತುತ ಆಗ್ತವೆ ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ಬೇಕಂತ ಬಯಸಿದ್ದೀನಿ. ಇವತ್ತು ನೀವೆಲ್ಲ ನೋಡಿರ್ಬೋದು, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲಿ, ಹಿಂದುಳಿದ ಜಾತಿಗಳಲ್ಲಿ ಒಂದು ಆತಂಕ ಮನೆ ಮಾಡಿದೆ, ಆತಂಕ ಕಾಡ್ತಾ ಇದೆ. ನಮ್ಮ ಸೆಕೆಂಡ್ ಲೈನ್ ಲೀಡರ್, ಎರಡನೇ ಹಂತದ ನಾಯಕರು ಎಲ್ಲಿದ್ದಾರೆ ಅಂತಂದು ಆಲ್ಮೋಸ್ಟ್ ಎಲ್ಲ ಹಿಂದುಳಿದ ಜಾತಿಗಳಿಗೆ ಹಾಗೂ ಅತ್ಯಂತ ಹಿಂದುಳಿದ ಜಾತಿಗಳನ್ನು ನೀವು ಒಂದು ರೀತಿ ಅವಲೋಕನ ಮಾಡಿದಾಗ, ಪರಾಮರ್ಶಿಸಿದಾಗ ನಮಗೆ ಗೋಚರ ಆಗೋಂಥದ್ದು ಏನಪ್ಪ ಅಂತಂದರೆ, ದೇವರಾಜ ಅರಸು ಅವರು ಅವಕಾಶ ಕೊಟ್ಟು ಬೆಳೆದು ನಿಂತಹ ನಾಯಕರು ಇವತ್ತು ರಾಜಕೀಯದಿಂದ ನಿರ್ಗಮಿಸ್ತಾ ಇದ್ದಾರೆ, ನಿವೃತ್ತಿ ಹೊಂದುವ ಹಂತದಲ್ಲಿದ್ದಾರೆ. ಅವರು ಅವರದೇ ಆದ ಕೊಡುಗೆಗಳನ್ನು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟು ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಒಂದು ಲೀಡರ್ಶಿಪ್ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಕೂಡ ಅನ್ಫಾರ್ಚುನೇಟ್ಲಿ ನನಗೆ ಅರ್ಥ ಆಗಿರೋ ಮಟ್ಟದಲ್ಲಿ ಹೇಳ್ಬೇಕನ್ನೋದಾದರೆ, ಹೊಸ ನಾಯಕರನ್ನು ಸೃಷ್ಟಿ ಮಾಡಲಿಲ್ಲ. ಪ್ರತಿಯೊಂದು ಕಮ್ಯುನಿಟಿನಲ್ಲಿ, ಅದು ಕುರುಬ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ನೇಕಾರ ಸಮಾಜ ಇರ್ಬೋದು, ಅಥವಾ ಈಡಿಗ ಸಮಾಜ ಇರ್ಬೋದು, ಬಲಿಜ ಇರ್ಬೋದು, ನೀವೆಲ್ಲ ನೋಡ್ಕೊತ ಹೋದರೆ ಈ ಸಮಾಜಗಳಲ್ಲಿ, ಈ ಒಂದು ಜಾತಿಗಳಲ್ಲಿ ಹೊಸ ನಾಯಕತ್ವದ ಕೊರತೆ ಬಹಳ ಕಾಡ್ತಾ ಇದೆ. ಇದನ್ನು ಅರಿತುಕೊಂಡು ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದು OBC ರೀಆರ್ಗನೈಸೇಷನ್, OBC ಕನ್ಸಾಲಿಡೇಷನ್, ಎಲ್ಲ OBC ವರ್ಗಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದೇ ಆದಂಥ ತಂತ್ರಗಾರಿಕೆ ಇರ್ಬೋದು, ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ, ಸಂಘಟನೆಗಳು ನಡೀತಾ ಇದ್ದಾವೆ. ಆದರೆ ದೇವರಾಜ ಅರಸು ಅವರು 66 ವರ್ಷ ರಾಜಕಾರಣದಲ್ಲಿ, 66 ವರ್ಷ ಬದುಕಿ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ, ಅವರು ಅತ್ಯಂತ ಸಣ್ಣ ಸಮಾಜಗಳಿಗೆ ಸೇರಿದಂಥವ್ರನ್ನು, ನಿಜವಾಗ್ಲೂ ಶೋಷಿತ ವರ್ಗಗಳನ್ನು, ಧ್ವನಿ ಇಲ್ದವ್ರನ್ನ ಕರೆದು ಅವಕಾಶ ಕೊಟ್ಟು ದೊಡ್ಡ ದೊಡ್ಡ ಲೀಡರ್ನ ಮಾಡಿದರು. ಸೊ ಅದಾದ ಮೇಲೆ ಯಾರು ಆ ಒಂದು ಲಾಭ ಉಪಯೋಗಿಸ್ಕೊಂಡು ಲೀಡ್ರಾದರು, ಅವರು ಯಾವುದೇ ಹೊಸ ಲೀಡರ್ಶಿಪ್ನ ಬೆಳೆಸಲಿಲ್ಲ. ಕಳೆದ 3 ದಶಕಗಳಲ್ಲಿ ನೀವು ನೋಡಿದರೆ ರಾಜ್ಯದಲ್ಲಿ ಬಂದು ಹೋಗಿರುವಂಥ ಮುಖ್ಯಮಂತ್ರಿಗಳು, ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದವರು ಹೊಸ ಲೀಡರ್ಸ್ನ ಸೃಷ್ಟಿ ಮಾಡಿಲ್ಲ. ಇದು ಆತಂಕಕಾರಿ ಬೆಳವಣಿಗೆ. ಯಾಕಂತಂದರೆ ಒಂದು ಜಾತಿ, ಹಿಂದುಳಿದ ಜಾತಿ, ಅತ್ಯಂತ ಹಿಂದುಳಿದ ಜಾತಿ ಡೆವಲಪ್ಮೆಂಟ್, ಸಮಗ್ರ ಅಭಿವೃದ್ಧಿ ಆಗೋದು ಆ ಒಂದು ಕಮ್ಯುನಿಟಿನಲ್ಲಿ ಯಾವ ರೀತಿ ಲೀಡರ್ಸ್ ಅಥವಾ ಲೀಡರ್ಶಿಪ್ ಎಮರ್ಜ್ ಆಗುತ್ತೆ ಅನ್ನೋದ್ರ ಮೇಲೆ. ಅದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮುನ್ನೆಲೆಗೆ ಬರಬೇಕು ಅಂತಂದರೆ ರಾಜಕೀಯ ಸಬಲೀಕರಣ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜಕೀಯ ಸಬಲೀಕರಣ ಅಂತಂದರೆ ಅಲ್ಲಿ ಹೊಸ ಲೀಡರ್ಸ್ ಎಲ್ಲ ಹಂತದಲ್ಲೂ, ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಜ್ಯ, ರಾಷ್ಟ್ರ ಮಟ್ಟದಲ್ಲೂ ಲೀಡರ್ಶಿಪ್ ಇವಾಲ್ವ್ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಇವಾಗ ಈ ಒಂದು ವ್ಯಾಕ್ಯೂಮ್, ಈ ಒಂದು ಕಂದಕ ಅಂತ ಹೇಳ್ಬೋದು, ಅಥವಾ ಇವಾಗ ಈ ಒಂದು ವ್ಯಾಕ್ಯೂಮ್ ಅಥವಾ ಈ ಒಂದು ಕೊರತೆ ಇರೋದ್ರಿಂದ ಏನಾಗುತ್ತೆ, ನಾವು 10-20 ವರ್ಷ ಹಿಂದೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಆ ಒಂದು ಮನಸ್ಸಿಲ್ಲ. OBCಗಳಿಗೆ ಅಥವಾ ಅತ್ಯಂತ ಹಿಂದುಳಿದ ಏನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್, ಆ ವರ್ಗದವರಿಗೆ ಸೇರಿದಂಥ, ಆ ಜಾತಿಗಳಿಗೆ ಸೇರಿದಂಥ ಯುವಕರಿಗೆ, ಯುವತಿಯರಿಗೆ ಒಂದು ಅವಕಾಶ ಕೊಡುವಂಥ ಮನಸ್ಸಿಲ್ಲ. ಈ ಪಕ್ಷಗಳು ದೇ ಆರ್ ಕಂಟ್ರೋಲ್ಡ್ ಬೈ ಅಪ್ಪರ್ ಕಾಸ್ಟ್ಸ್. ಯಾರು ಆಲ್ರೆಡಿ ಬಹಳ ಅಭಿವೃದ್ಧಿ ಹೊಂದಿದ್ದಾರೆ, ನಾವೇನು ಮೇಲ್ಜಾತಿಗಳು ಅಂತ ಹೇಳ್ತೀವಿ, ಐ ಥಿಂಕ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತಾ ಇದ್ದರೆ ಪಕ್ಷಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಹಾಗೆಯೇ ಈ ಹಿಂದುಳಿದ ಜಾತಿಗಳ ಅಭಿವೃದ್ಧಿಗೂ ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ದೇವರಾಜ್ ಅರಸು ಅವರ ಒಂದು ವಿಷನ್ ಏನಿತ್ತು, ಯಾಕಂತಂದರೆ ಅವರು ವಿಷನರಿ ಲೀಡರ್. ಅವರು ಸುಮಾರು ದಶಕಗಳ ಹಿಂದೆಯೇ ಈ ಒಂದು ವ್ಯಾಕ್ಯೂಮ್ನ ನೋಡಿ, ಒಂದು ಕೊರತೆನ ಅರ್ಥ ಮಾಡಿಕೊಂಡು, ಯಾಕಂತಂದರೆ ಇವರೆಲ್ಲ ಒಂದಾಗಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ರಾಜ್ಯ ಅಭಿವೃದ್ಧಿ ಹೊಂದೋದು ಅನ್ನೋದು ಅವರ ಒಂದು ದೊಡ್ಡ ಕನಸಾಗಿತ್ತು. ಸೊ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿ ಹೊಂದಬೇಕನ್ನೋದಾದರೆ ನನಗನ್ಸೋದೇನಪ್ಪ ಅಂತಂದರೆ, ಈ ಹಿಂದುಳಿದ ಜಾತಿಗಳಲ್ಲಿರುವಂಥ ಯುವಕರು, ಯುವತಿಯರು ರಾಜಕೀಯ ಪ್ರವೇಶ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ರಾಜಕೀಯ ಹಿನ್ನೆಲೆ ಇಲ್ಲದಿರುವಂಥವರು ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ರಾಜಕೀಯ ಪ್ರಯತ್ನ ಮಾಡಬೇಕು. ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ನೀವು ಮಾಡಲೇಬೇಕಾಗುತ್ತೆ. ನಾವು ಎಫರ್ಟ್ ಹಾಕಲಿಲ್ಲ ಅಂತಂದರೆ ನಮ್ಮನ್ನು ಯಾರೂ ಗುರುತಿಸೋದಿಲ್ಲ. ನಾವು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ನಮ್ಮದೇ ಆದ ಒಂದು ಐಡೆಂಟಿಟಿನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದರಿಂದ ಅವಕಾಶಗಳು ಸೃಷ್ಟಿ ಆಗ್ತವೆ. ನಾವು ಈಗಿರುವ ಲೀಡರ್ಗಳನ್ನು ನಂಬಿಕೊಂಡು
ಅವರು ನಮಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಏನಾರು ಇದ್ದರೆ ನಿಜವಾಗ್ಲೂ ಕೂಡ ಅವ್ರು ಯಾರೂ ಅವಕಾಶ ಕೊಡಲ್ಲ. ಅವರ ಅವಕಾಶಗಳನ್ನು ಕೊಡ್ತಾ ಇರೋದು ಅವರವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ. ಇದು ಒಂದು ರೀತಿಯಲ್ಲಿ ಒಂದು ಪರಂಪರೆಯಾಗಿ ಎಲ್ಲ ಪಕ್ಷಗಳಲ್ಲಿ ಬೆಳೀತಾ ಇದೆ. ನಾವು ಇದರ ಆಚೆ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನೋದಾದರೆ ನಾವೆಲ್ಲ ಪ್ರಯತ್ನ ಮಾಡಲೇಬೇಕು. ಜೊತೆಗೆ ನಾವು ಹಿಂದುಳಿದ ಜಾತಿಗಳಲ್ಲಿ ನಂದು ದೊಡ್ಡ ಜಾತಿ, ನಿಮ್ಮದು ದೊಡ್ಡ ಜಾತಿ ಅನ್ನೋದನ್ನು ಮರೆತು ಒಂದು ಭ್ರಾತೃತ್ವ ಭಾವನೆಯಿಂದ ನಾವೆಲ್ಲರೂ ಕೂಡ ಒಂದಾಗಬೇಕಾಗುತ್ತೆ. ಸೊ OBC ಒಂದಾಯಿತು ಅಂತ ಅನ್ನೋದಾದರೆ ಕರ್ನಾಟಕದಲ್ಲಿ ಸುಮಾರು ನಿಯರ್ಲಿ 200 ಕಾನ್ಸ್ಟಿಟ್ಯೂಯೆನ್ಸಿ ವೋಟ್ ಯಾವ ರೀತಿ ಆಗುತ್ತೆ, ಯಾರಿಗಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಇಟ್ಸ್ ಎ ಡಿಸೈಸಿವ್ ಫ್ಯಾಕ್ಟರ್ ಒಂದು OBC ವೋಟ್ ಬ್ಯಾಂಕ್ ಅನ್ನೋಂಥದ್ದು. ಸುಮಾರು 55-60% ಕರ್ನಾಟಕದ ಪಾಪ್ಯುಲೇಷನ್ OBC ಇದೆ. ಇದು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದು ಕೇವಲ ವೋಟ್ ಬ್ಯಾಂಕಾಗಿ ಅದನ್ನು ಒಡೆದು ಛಿದ್ರ ಮಾಡಿ ವೋಟ್ ಬ್ಯಾಂಕಾಗಿ ಇವತ್ತು ಬಳಸ್ಕೊತಾ ಇದ್ದಾರೆ. ಇದು ಹೀಗೆ ಬಿಡಬಾರ್ದು. ನಮ್ಮ ಸಂಸ್ಕೃತಿ, ನಮ್ಮ ಜಾತಿ ಮೇಲೆ ಒಂದು ಗೌರವ ಇಡೋದ್ರ ಜೊತೆಗೆ ಬೇರೆಯವರನ್ನು ಗೌರವಿಸ್ತಾ, ಇತರ ಜಾತಿಗಳನ್ನು ಗೌರವಿಸ್ತಾ, ಎಲ್ಲ ಸಣ್ಣ ಸಮುದಾಯಗಳನ್ನು ಜೊತೆಗೆ ತಗೊಂಡು ಹೋಗುವಂಥ ಒಂದು ಪ್ರಯತ್ನನ ನಾವೆಲ್ಲ ಈಗಿನ ಪೀಳಿಗೆಯ ಯುವಕರು, ಯುವತಿಯರು ಎಲ್ಲ ಸೇರಿ ಮಾಡಬೇಕಾದಂಥ ಅನಿವಾರ್ಯತೆ ನಮಗಿದೆ. ಸೊ ದೇವರಾಜ ಅರಸು ಹಾಕ್ಕೊಟ್ಟಂಥ ಒಂದು ಮಾರ್ಗವನ್ನು ನಾವು ಮಾರ್ಗದರ್ಶಿಯಾಗಿ ತಗೊಂಡು, ಅವರನ್ನು ರೋಲ್ ಮಾಡೆಲ್ ಆಗಿ ತಗೊಂಡು ಈ ಕೆಲಸಕ್ಕೆ ನಾವು ಕೈ ಹಾಕೋಣ. ಈ ಎಫರ್ಟ್ ನಮ್ಮ ಸ್ವಾಭಿಮಾನಿ ಬಳಗದಿಂದ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಇದಕ್ಕೆ ಕೈ ಜೋಡಿ. ನಮಸ್ಕಾರ.